ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 2,000 ಪ್ಲಸ್ 2,000 ನೋಡಿ. ಇಲ್ಲಿ 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಬಾಕಿ ಕಂತು ಹಣ ಜಮೆ ಮಾಡ್ತೀವಿ ಅಂತಾನೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಳ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನೊಂದು ಕಡೆಗೆ ನಿಮ್ಮ ಹತ್ತಿರ ಗೂಗಲ್ ಪೇ ಇರಲಿ, ಫೋನ್ ಪೇ ಇರಲಿ, ಅಂದ್ರೆ ನೀವು ಕೂಡ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಹಣ ವರ್ಗಾವಣೆ ಮಾಡುವಾಗ ಇನ್ ಮುಂದೆ ಹೊಸ ನಿಯಮ ಶುರುವಾಗಲಿದೆ. 1 ಗಂಟೆವರೆಗೂ ನೀವು ಕಾಯಬೇಕಾಗಿ ಬರಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಈ ನಿಯಮ ಯಾವಾಗ್ಲಿಂದ ಚಾಲ್ತಿ ಬರ್ತಾ ಇದೆ ಭಾರತದಲ್ಲಿ? ಫೋನ್ ಪೇ, ಗೂಗಲ್ ಪೇ ಬಳಸೋರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೂ ಕೂಡ ಒಂದು ಸುವರ್ಣ ಅವಕಾಶ ಮತ್ತೆ ಬರಲಿದೆಯಾ? ಅಂದ್ರೆ ಮತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಭರ್ಜರಿ ಇಳಿಕೆ ಕಾಣಲಿದೆ ಅಂತಾನೂ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೆ ಹಿಂದಿರೋ ಕಾರಣ ಆದ್ರೂ ಏನು? ನೀವೇನಾದ್ರೂ ಆಭರಣ, ಒಡವೆಗಳನ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ 1 ವಾರದವರೆಗೂ, ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಸ್ವಲ್ಪ ವೇಟ್ ಮಾಡಿ. ಇನ್ನು ವೀಕ್ಷಕರೇ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಹೀಗಾಗಿ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ 29ನೇ ಕಂತು ಹಣ ನಿಮಗೆ ರಿಸೀವ್ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ನಮಗೆ ಕಮೆಂಟ್ ಮಾಡಿ. ಅದಕ್ಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ 29ನೇ ಕಂತು ಬಂದಿದೆ ಅಂತ, ಆದ್ರೆ ಕೆಲವೊಬ್ರು ಬಂದಿಲ್ಲ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ವೀಕ್ಷಕರೇ ನೀವು ಕಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸಹಾಯವಾಗುತ್ತೆ. ಇಲ್ಲಿ ನೋಡಿ 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ. ಮತ್ತೊಂದು ಕಡೆಗೆ 28ನೇ ಕಂತಿನವರೆಗೂ ಸರ್ಕಾರ ಹಣ ಕೊಟ್ಟಿರೋದಕ್ಕೆ ಅಧಿಕೃತ ಅಪ್ಡೇಟ್ ಕೂಡ ಇದೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ 28 ಕಂತು ಹಣ ಸರ್ಕಾರ ಗೃಹಲಕ್ಷ್ಮಿ ಅಕೌಂಟ್ಗೆ ಹಾಕಿದೆ. ಆದ್ರೆ ಇಲ್ಲಿ 29ನೇ ಕಂತು ಹಣ ನಿಮ್ಮ ಅಕೌಂಟ್ಗೆ ಬಂದಿದ್ರೆ 58,000 ರೂಪಾಯಿ ಟೋಟಲ್ ಅಮೌಂಟ್ ಆಗುತ್ತೆ. ಅಂದ್ರೆ ನೋಡಿ ವೀಕ್ಷಕರೇ, ನಿಮಗೂ ಕೂಡ ಏಪ್ರಿಲ್ ತಿಂಗಳಲ್ಲಿ 2,000 ರೂಪಾಯಿ ಹಾಗೆ 2 ಬಾರಿ ಜಮೆ ಆಗಿದೆಯಾ, ಒಮ್ಮೆ ಬಾರಿ ಜಮೆ ಆಗಿದೆಯಾ, ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ಒಮ್ಮೆ ಬಾರಿ ಜಮೆ ಆಗಿದ್ರೆ ಮತ್ತೊಂದು ಸುತ್ತಿನ ಕಂತು ನಿಮ್ಮ ಅಕೌಂಟ್ಗೆ ಇನ್ನೂ 10 ದಿನದಲ್ಲಿ ಜಮೆ ಆಗಲಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇದರ ಅರ್ಥ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 29ನೇ ಕಂತು ಹಣ ಇನ್ನೂ 1 ವಾರದ ಒಳಗೆ ಜಮೆ ಆಗೋ ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಕೆಲವರಿಗೆ ಈಗಾಗಲೇ ಜಮೆ ಕೂಡ ಆಗಿದೆ, ಕಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ, ನೀವು ಕೂಡ ಕಮೆಂಟ್ ಮಾಡಿ. ಇನ್ನು ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಇದು ನಾವ್ ಹೇಳ್ತಾ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಸಾಲದ ಕಂತಿಗೆ ಕಡಿತವನ್ನ ಮಾಡುವಂತೆ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹೊಂದಿದ್ದು ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬರ್ತಾ ಇರುತ್ತೆ. ಮೈಕ್ರೋ ಫೈನಾನ್ಸ್ ಅವರು, ಫೈನಾನ್ಸ್ ಕಂಪನಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಲವಂತವಾಗಿ ಇಸ್ಕೋತಾ ಇದ್ದಾರೆ. ಅಂದ್ರೆ ಬಡ್ಡಿ ರೂಪದಲ್ಲಾಗಿರ್ಬೋದು, ಸಾಲದ ಕಂತಿನ ರೂಪದಲ್ಲಾಗಿರ್ಬೋದು. ಗೃಹಲಕ್ಷ್ಮಿ ಸರ್ಕಾರ ಕೊಡ್ತಾ ಇರೋ ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬರೋಕ್ಕಿಂತ ಮುಂಚೆ ಕಂಪನಿಗಳಿಗೆ ಹೋಗ್ತಾ ಇದೆ. ಸಾಲ ಮಾಡಿದವರು ಅದನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಈ ತರ ಒಂದು ಹೇಳಿಕೆ ಬಂದಿತ್ತು. ಮೊನ್ನೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷರು ದಿನೇಶ್ ಗುಳಿಗೌಡ ಅವರು ಕೂಡ ಮುಖ್ಯಮಂತ್ರಿಯವರಿಗೆ, DCM DK ಶಿವಕುಮಾರ್ ಸರ್ ಅವರಿಗೆ ಮನವಿ ಕೂಡ ಮಾಡಿದ್ರು ಇದಕ್ಕೆ ತಡೆ ಕೊಡಬೇಕು ಅಂತ. ಈಗ ಒಂದು ಗುಡ್ ನ್ಯೂಸ್ ಬಂದಿದೆ. ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗೋ ಗೃಹಲಕ್ಷ್ಮಿ ಹಣ ಖಾಸಗಿ ಫೈನಾನ್ಸ್ ಕಂಪನಿಯವರು ಆಗಿರ್ಬೋದು ಅಥವಾ ಯಾವುದೇ ಫೈನಾನ್ಸ್ ಕಂಪನಿಗಳಾಗಿರ್ಬೋದು, ಸಾಲದ ಒಂದು ಬಾಕಿ ಕಂತು ಅಂತ ಹೇಳಿ ಅದನ್ನ ವಸೂಲಿ ಮಾಡುವಂತಿಲ್ಲ, ಅಂದ್ರೆ ಅದನ್ನ ಕಡಿತ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಒಂದ್ ವೇಳೆ ಮಾಡಿದಾದಲ್ಲಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬನ್ನಿ 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಗೃಹಲಕ್ಷ್ಮಿಯರಿಗೆ ಇನ್ಮುಂದೆ ಪ್ರತಿ ತಿಂಗಳು ಹಣ ಯಾವುದೇ ಅಡಚಣೆ ಇಲ್ಲದೆ ಬರುತ್ತೆ. ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಚಿಕ್ಕೋಡಿಯಲ್ಲಿ ಕೊಟ್ಟಿರೋ ಒಂದು ಹೇಳಿಕೆ. ಅಂದ್ರೆ ನೋಡಿ, ಪ್ರತಿ ತಿಂಗಳು ಇನ್ಮುಂದೆ ಗೃಹಲಕ್ಷ್ಮಿಯರಿಗೆ ಏನ್ ಕಂತು ಹಾಕ್ಬೇಕು ಅದನ್ನ ಹಾಕ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲಾ ಕಂತು ಕೂಡ ಸರ್ಕಾರ ಬಾಕಿ ಹಣ ರಿಲೀಸ್ ಕೂಡ ಮಾಡ್ತಾ ಇದೆ. ಎಲ್ಲರ ಅಕೌಂಟ್ ಕೂಡ ಹಣ ಜಮೆ ಆಗ್ತಾ ಇದೆ. ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಹಣ ಬಂತು ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ ಮುಂದೆ ಪ್ರತಿ ತಿಂಗಳು, ಈಗ ಏಪ್ರಿಲ್ ಆಗಿರ್ಬೋದು, ಮೇ, ಜೂನ್ ಎಲ್ಲಾ ತಿಂಗಳದ್ದು ಕೂಡ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಅಕೌಂಟ್ಗೆ ಬರ್ತಾನೆ ಇರುತ್ತೆ, ಯಾವುದೇ ಅಡಚಣೆ ಇಲ್ಲದೆ ಬರುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮುಖ್ಯ ಕಾರಣ ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ಕೊಡಲಾಗಿದೆ. ಇದಕ್ಕೋಸ್ಕರ ಇನ್ ಮುಂದೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಇದನ್ನ ಕಿವಿ ಕೊಟ್ಟು ಕೇಳಿ. ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಅಧಿಕೃತ ಅಪ್ಡೇಟ್ ಒಂದು ಏನಪ್ಪಾ ಅಂದ್ರೆ,
14 ಲಕ್ಷ ಬಿಪಿಎಲ್ ಕಾರ್ಡುಗಳನ್ನ ಎಪಿಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ, ಮಾರ್ಪಾಡು ಮಾಡಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಅರ್ಹತೆ ಇಲ್ಲದೆ ಇದ್ರೂ ಕೂಡ ಬಿಪಿಎಲ್ ಪಟ್ಟಿಯಲ್ಲಿರೋ 14 ಲಕ್ಷ ಕಾರ್ಡ್ದಾರರನ್ನ ಹಂತ ಹಂತವಾಗಿ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡ್ತೀವಿ. ಅರ್ಹ ಬಿಪಿಎಲ್ ಕಾರ್ಡ್ದಾರರನ್ನ ಯಾವುದೇ ಕಾರಣಕ್ಕೂ ಬಿಪಿಎಲ್ ಇಂದ ಕೈ ಬಿಡೋದಿಲ್ಲ. ಒಂದು ವೇಳೆ ಬಡವರ ಬಿಪಿಎಲ್ ಕಾರ್ಡು ರದ್ದಾದ್ರೆ, ಅವರ ಒಂದು ಕಾರ್ಡ್ ಏನಾದ್ರೂ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಆದ್ರೆ, ನೀವು ತಹಶೀಲ್ದಾರ್ ಅವರಿಗೆ ಮತ್ತೊಮ್ಮೆ ಅರ್ಜಿಯನ್ನ ಹಾಕಿ ಅವರಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಕೊಡ್ತೀವಿ ಅಂತ ಒಂದು ಭರವಸೆಯನ್ನ KH ಮುನಿಯಪ್ಪ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದರ ಅರ್ಥ 14 ಲಕ್ಷ ಜನರ ಬಿಪಿಎಲ್ ಕಾರ್ಡ್ ಮತ್ತೆ ಎಪಿಎಲ್ ಕಾರ್ಡ್ ಆಗ್ತಾ ಇದೆ. ಮೊನ್ನೆ ತಾನೇ 6 ರಿಂದ 7 ಲಕ್ಷ ಕಾರ್ಡುಗಳನ್ನ ಇಲ್ಲಿ ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಲಾಗಿದೆ. ಆದ್ರೂ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಜನರು ಎಪಿಎಲ್ ಕಾರ್ಡ್ ಹೊಂದಬೇಕಾದ್ರೂ ಕೂಡ ಬಿಪಿಎಲ್ ಅಡಿಯಲ್ಲಿದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿರ್ಬೋದು, ಅಥವಾ ಸುಳ್ಳು ಹೇಳಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರ್ಬೋದು, ಅಥವಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಬಿಪಿಎಲ್ ಕಾರ್ಡ್ ಗಳನ್ನ ಪಡೆದುಕೊಂಡಿರ್ಬೋದು. ಇವರೆಲ್ಲರನ್ನು ಕೂಡ ಪತ್ತೆ ಹಚ್ತಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಎಪಿಎಲ್ ಕಾರ್ಡ್ ಇದ್ದರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂದ್ರೆ, ಬಿಪಿಎಲ್ ಕಾರ್ಡ್ ಮಾನದಂಡಗಳನ್ನು ಕೂಡ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದಿದೆ. ಇದನ್ನು ಕೂಡ ಮುಂದಿನ ಬರುವ ಸಚಿವ ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಒಂದು ವೇಳೆ ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಆದ್ರೆ 3 ಲಕ್ಷ ರೂಪಾಯಿ ಒಳಗೆ ಆದಾಯ ಇದ್ದವರ ಎಪಿಎಲ್ ಕಾರ್ಡ್ ಕೂಡ ಬಿಪಿಎಲ್ ಕಾರ್ಡ್ಗೆ ಬರುತ್ತೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಈ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಸಿಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ಮೂರನೇದಾಗಿ ಇಂದಿರಾ ಕಿಟ್ ವಿತರಣೆ. ವೀಕ್ಷಕರೇ, ಇಂದಿರಾ ಕಿಟ್ ವಿತರಣೆ ಇಷ್ಟೊತ್ತಿಗೆ ಈಗಾಗಲೇ ಜನರ ಕೈಗೆ ಸೇರ್ಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡ್ತೀವಿ ಅಂತ ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅಧಿಕೃತವಾಗಿ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 6,200 ಕೋಟಿ ರೂಪಾಯಿ ಹಣ ಕೂಡ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಆದ್ರೂ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಜನರು ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ಇಂದಿರಾ ಕಿಟ್ ಯಾವಾಗ ಕೊಡ್ತಾರೆ. ವೀಕ್ಷಕರೇ, ಇಲ್ಲಿ ನೋಡಿ, ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ ಅಂತ ಮೊದಲೇ ಆಹಾರ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನೂ ಕೂಡ ವಿತರಣೆ ಮಾಡಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಕೆಲಸ ಇರಬಹುದು. ಏಕಕಾಲದಲ್ಲಿ ವಿತರಣೆ ಮಾಡೋ ಪ್ಲಾನ್ ಇದೆ. ಹೀಗಾಗಿ ಏಪ್ರಿಲ್ ಕೊನೆ ವಾರದವರೆಗೂ ಕಾಯ್ಬೇಕಾಗಿ ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ದು ನಿಮ್ಮ ಮೊಬೈಲ್ ಅಲ್ಲಿ ನೀವು ಫೋನ್ ಪೇ ಮತ್ತೆ ಗೂಗಲ್ ಪೇ ಮೂಲಕ ಹಣವನ್ನ ಕಳಿಸ್ತಾ ಇದ್ರೆ, ಇನ್ ಮುಂದೆ ನೋಡಿ 10,000 ರೂಪಾಯಿಗೂ ಹೆಚ್ಚು ಹಣವನ್ನ, ಅಂದ್ರೆ 10,000 ರೂಪಾಯಿಗೂ ಹೆಚ್ಚಿನ ಹಣ ಇನ್ನೊಬ್ಬರ ಅಕೌಂಟ್ಗೆ ನೀವು ಕಳಿಸ್ತಾ ಇದ್ರೆ 1 ಗಂಟೆವರೆಗೂ ಕಾಯಬೇಕು ಅವರ ಅಕೌಂಟ್ಗೆ ಹಣ ಜಮೆ ಆಗ್ಬೇಕಂದ್ರೆ. ಈ ಒಂದು ನಿಯಮ ಈಗ RBI ದವರು ಲಾಂಚ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಎದಕ್ಕಂದ್ರೆ ಡಿಜಿಟಲ್ ವಂಚನೆಗಳನ್ನ ತಡೆಗಟ್ಟಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಈಗ ಹೊಸ ಮಾದರಿ ಯೋಜನೆ ಸಿದ್ಧಪಡಿಸಿದೆ. ಇನ್ ಮುಂದೆ ನೀವು ಫೋನ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ 10,000 ರೂಪಾಯಿಗಿಂತ ಹೆಚ್ಚಿನ ಹಣ ಯಾರಿಗಾದ್ರೂ ಕಳಿಸಿದರೆ ಆ ಹಣ ತಕ್ಷಣ ಅವರ ಖಾತೆಗೆ ಸೇರೋದಿಲ್ಲ. ಬದಲಾಗಿ 1 ಗಂಟೆವರೆಗೂ ನಿಮಗೆ ಅವಕಾಶ ಇರುತ್ತೆ. ನೀವು 1 ಗಂಟೆ ಒಳಗೆ ಆ ಒಂದು ಹಣ ಕ್ಯಾನ್ಸಲ್ ಕೂಡ ಮಾಡಬಹುದು, ಬೇಡ ತಪ್ಪಾಗಿ ಕಳಿಸ್ಬಿಟ್ಟಿದೀವಿ ಅಂತ. ಅಂದ್ರೆ ಡಿಜಿಟಲ್ ವಂಚನೆಗಳನ್ನ ತಡೆಗಟ್ಟಬಹುದು ಅಂತ ಇಲ್ಲಿ RBI ವಾದ ಇದೆ. ಆದ್ರೆ ವೀಕ್ಷಕರೇ, ಇದು ಯಾರಿಗೆ ಅನ್ವಯವಾಗುತ್ತೆ, ಯಾರಿಗೆ ಅನ್ವಯವಾಗೋದಿಲ್ಲ. ನೀವು ಮೊದಲ ಬಾರಿ ಅನ್ನೋನ್ ಪರ್ಸನ್, ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಪೇಮೆಂಟ್ ಮಾಡ್ತಾ ಇರ್ತೀರಾ, P2P ಪೇಮೆಂಟ್ ಅಂತ ಕರಿತೀವಿ, ಪರ್ಸನ್ ಟು ಪರ್ಸನ್ ಪೇಮೆಂಟ್ ಮಾಡುವಾಗ ಇದು ಅನ್ವಯವಾಗುತ್ತೆ. ಮತ್ತೆ ನೀವೇನಾದ್ರೂ ಒಂದು ವ್ಯಕ್ತಿಗೆ 10 ಬಾರಿ ಟ್ರಾನ್ಸಾಕ್ಷನ್ ಮಾಡಿರ್ತೀರಾ, ಅವರ ಅಕೌಂಟ್ಗೆ ನೀವು ಎಷ್ಟು ಹಣ ಬೇಕಾದ್ರೂ ಕಳಿಸಿ ಆನ್ ಸ್ಪಾಟ್ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹೊಸದಾಗಿ ಟ್ರಾನ್ಸ್ಫರ್ ಮಾಡೋರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇನ್ನು ಅಂಗಡಿಗಳಲ್ಲಿ ಸ್ಕ್ಯಾನರ್ ಬಳಸ್ತಾರಲ್ಲ ಬಿಸ್ನೆಸ್ ಅಕೌಂಟ್, ಅದಕ್ಕೆ ಇದು ಅನ್ವಯ ಆಗೋದಿಲ್ಲ. ಅವರಿಗೆ ಫಟಾಫಟ್ ಆಗಿ ಹಣ ಹೋಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಎದಕ್ಕಂದ್ರೆ ಮುಖ್ಯ ಕಾರಣ ಬಂಗಾರ ಬೆಳ್ಳಿ ದರ ನಿಗದಿಯಾಗೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವೀಕ್ಷಕರೇ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿರಬಹುದು, ಅಮೆರಿಕ ಮತ್ತೆ ಇರಾನ್ ನಡುವೆ ಯುದ್ಧ ಇದೆ. ಯುದ್ಧ ಇರೋದ್ರಿಂದ ಜಾಗತಿಕ ಅನಿಶ್ಚಿತತೆ ಇದೆ. ಹೀಗಾಗಿ ಮುಂದಿನ ಬರುವ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ಚಾನ್ಸ್ ಇಳಿಕೆ ಆಗ್ಬಹುದು. ಎದಕ್ಕಂದ್ರೆ ಅಮೆರಿಕ ಮತ್ತೆ ಇರಾನ್ ದೇಶದ ಮೇಲೆ ದಾಳಿ ಮಾಡಬಹುದು ಅಂತ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಎದಕ್ಕಂದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ಈಗ ಮತ್ತೆ ಇರಾನ್ ದೇಶದವರು ಬಂದ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆಗೆ ಮತ್ತೆ ಏನಾದ್ರೂ ಕದನ ವಿರಾಮ ಉಲ್ಲಂಘನೆಯಾಗಿ ಇರಾನ್ ದೇಶದ ಮೇಲೆ ದಾಳಿ ಆದ್ರೆ ಈ ಬಾರಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ. ಕಚ್ಚಾ ತೈಲ ಬೆಲೆ ಏರಿಕೆ ಆದಾಗ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಸಾವಿರಾರು ಕೋಟಿ ಹೂಡಿಕೆ ಮಾಡೋರು ಇರ್ತಾರಲ್ಲ ವಿದೇಶಿ ಬ್ಯಾಂಕುಗಳು, ಅವರು ಕಚ್ಚಾ ತೈಲದಲ್ಲಿ ಲಾಭ ಮಾಡಲು ಹಣವನ್ನ ಶಿಫ್ಟ್ ಮಾಡ್ತಾರೆ. ಅವಾಗ ಬಂಗಾರ ಬೆಳ್ಳಿ ಮಾರಾಟ ಮಾಡ್ತಾರೆ. ಹೀಗಾಗಿ ಬೆಲೆಯಲ್ಲಿ ಕುಸಿತ ಕಾಣುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಯುದ್ಧ ಸ್ಟಾಪ್ ಆದ್ರೆ ಬೆಲೆ ಮತ್ತಷ್ಟು ಏರಿಕೆನೂ ಆಗ್ಬೋದು ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಹಾಗಾದ್ರೆ ಇವತ್ತು ಬಂಗಾರದ ಬೆಲೆ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಿದೆ? ಬೆಳ್ಳಿ ಬೆಲೆ 1 ಕೆಜಿಗೆ 2,60,000 ರೂಪಾಯಿ ಇದೆ ವೀಕ್ಷಕರೇ. 1 ಕೆಜಿ ಬೆಳ್ಳಿ ಬೆಲೆ ಇದು ಮುಂದಿನ ಬರೋ ದಿನಗಳಲ್ಲಿ ಏರಿಕೆನೂ ಆಗ್ಬೋದು, ಇಳಿಕೆನೂ ಆಗ್ಬೋದು.
ಚಾನ್ಸ್ ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ಇನ್ನು ಬಂಗಾರದ ಬೆಲೆ 1,52,840 ರೂಪಾಯಿ, ಅಂದ್ರೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,53,000 ರೂಪಾಯಿ ಗಡಿಯತ್ತಾ ಇದೆ. ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇನ್ನು ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗಿದೆ. ಯಾಕಂದ್ರೆ ಜನವರಿ ತಿಂಗಳಲ್ಲಿ ಲೆಕ್ಕ ಮಾಡಿದ್ರೆ 3 ಲಕ್ಷ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು, ಈಗ 2,60,000 ರೂಪಾಯಿ ಹತ್ರ ಇದೆ. ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.